ಏನದ ಪುಸ್ತಕ ಅಂತ ಅವ್ರು ಹೇಳಿದ್ರಿ, ಬಹಳ ಚಲೋ ಪುಸ್ತಕದ ನೀವು ಮಾಡ್ಲಿಕ್ಕೆ ಬೇಕ್ರಿ ಇದೆಲ್ಲ ಹೇಳಿದ್ರು ಅವರು. ಅಂದ್ರೆ ನಾನು ಅದೇ ನೋಡೋಣ, ಆಮೇಲೆ ನಾನು ಇಷ್ಟು ಒಳ್ಳೆ ಪುಸ್ತಕ ಇದ್ರೆ ನಮ್ ಸಲುವಾಗಿ ಯಾವ ರೀತಿ ಇರ್ತಾರೆ, ಈಗಾಗಲೇ ಅದು ಟ್ರಾನ್ಸ್ಲೇಟ್ ಆಗಿರ್ಬೋದಲ್ಲ, ಯಾವ್ಯಾವ ಮಾಡಿರ್ಬೋದಲ್ಲ ಅಂತ ನಾ ಅಂದೆ. ಅದೇ ವೇಳಕ್ಕೆ ನಮ್ ಕಾಲನಿ ಒಳಗ ಸುಧಾಮೂರ್ತಿ ಇರ್ತಿದ್ರು, ಸುಧಾ ಮಾಡೆಲ್ ಕಾಲನಿ ಒಳಗೆ ಇರ್ತಿದ್ರು, ಪುಣ್ಯದಾಗಿದ್ರು. ಅವ್ರು ನಮ್ಗೆ ಗುರುತಾಗಿತ್ತು, ಅವರು ನಮ್ಗೆ ಬೇಕಾದ್ರು. ಆಮೇಲೆ ನಾ ಹೇಳಿದೆ ಹಿಂಗ ನಮ್ಮ ರಿಲೇಟಿವ್ ಹೇಳ್ಬೇಕಂತಾರ ವೃಕ್ಷ ಹಿಂಗ್ ಮಾಡು ಅಂತ. ಅವ್ರು ಹೇಳಿದ್ರೆ ಹೌದು ನೀವು ಮಾಡ್ಲಿಕ್ಕೆ ಬೇಕು ಅಂತ ಹೇಳಿ ನಾ ತಮ್ ಮನೆ ಒಳಗಿನ ಕಾಪಿ ನನಗ್ ಕೊಟ್ರು, ನೀವು ವಂಶವೃಕ್ಷ ನೀವು ಓದು ಅಂತ. ನನ್ ಕಡೆ ಕಾಪಿ ಸಿಕ್ಕಿದ್ದಿಲ್ಲ ಅದಕ್ಕೆ. ಆ ಪುಸ್ತಕ ಬಂದ್ಮೇಲೆ ನಾವು ಭೈರಪ್ಪನವ್ರಿಗೆ ಪತ್ರ ಬರ್ದೇವೆ. ನಾವು ಅದ್ರ ಮುಂದೆ ಆ ಪತ್ರ ಎಲ್ಲ ವಿರೂಪಾಕ್ಷ ಅವ್ರು ಬರೀತಿದ್ರು, ನನ್ನ ಹೆಸರಲ್ಲೇ ಅವರು ಬರೀತಿದ್ರು. ಆ ಪಬ್ಲಿಷರ್ ಪರ್ಮಿಷನ್ ಕೇಳಬೇಕಲ್ಲ, ಯಾಕಂದ್ರೆ ಮತ್ತೆ ನಾವು ಎಲ್ಲರೂ ಹೇಳಿದ್ರು ಸರ್, ನಾ ಹೇಳಿದ್ರು ಆ ಪ್ರಕಾರ ಎಲ್ಲರೂ ಪುಸ್ತಕ ನಂದು ಸ್ವಾರ್ಥ ಸ್ವೀಕಾರ ಮಾಡ್ಕೊಂಡು ಅದು ಇನ್ನೊಂದು ಅದೆಲ್ಲ ನನಗೆ ಪಬ್ಲಿಷ್ ಆಗಿದ್ದಿಲ್ಲ. ಅದಕ್ಕೆ ಭೈರಪ್ಪನವ್ರಿಗೆ ಪತ್ರ ಹಾಕಿದ್ಮೇಲೆ ಅವ್ರು ಹೇಳಿದ್ರು 2 ಚಾಪ್ಟರ್ಸ್ ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ರಿ, ಆಮೇಲೆ ನಾ ಪರ್ಮಿಷನ್ ಕೊಡ್ತೇನೆ ಅಂತ. ಆ ಪುಸ್ತಕ ಏನಿತ್ತಲ್ಲ ಅದರ ಮುನ್ನುಡಿ ಅಂತ ಯಾವ ಅಡಿಷನ್ ಮಾಡಿ ಗೊತ್ತಿಲ್ಲ ನನಗೆ. ಅದ್ರಾಗ ಮೌಲ್ಯ ಮತ್ತು ಟೈಟಲ್ ಇತ್ತು, ಸಾಹಿತ್ಯ ಮತ್ತು ಮೌಲ್ಯ ಸಂವೇದನ ಈ ಟೈಟಲ್. ಅದ್ರ ಒಂದು ಎಸೆ ಆ ವಂಶವೃಕ್ಷಕ್ಕೆ ಆಡ್ ಮಾಡಿದ್ರು, ನಾ ಅದು ಟ್ರಾನ್ಸ್ಲೇಟ್ ಮಾಡಿದೆ. ಆ ಟ್ರಾನ್ಸ್ಲೇಟ್ ಮಾಡೋದು ನನಗೆ ಗೊತ್ತಾಗಲ್ಲ, ಈ ಲೆಕ್ಕ ಬರೀ ಕಥೆ ಹೇಳೋ ಲೆಕ್ಕಕ್ಕಲ್ಲ, ಅದಕ್ಕಿಂತ ಹೆಚ್ಚಿನ ಹೇಳೋ ಲೆಕ್ಕಕ್ಕಿದ್ದೆ ನಾನು. ಹೀಗಾಗಿ ಅದು ಕಳಿಸಿದೇವಿ ಭೈರಪ್ಪ ಅವ್ರದ್ದು ಓಕೆ ಅಂದ್ರು. ನಮ್ಗೆ ವಂಶವೃಕ್ಷದ ಕೆಲಸ ಶುರು ಆಗ್ತದೆ. ರಫ್ ರೈಟಿಂಗ್ ಅಂತೆಲ್ಲ ಮುಗೀತು. ಆ ರಫ್ ರೈಟಿಂಗ್ ನಡೆಯೋ ಮುಂದೆ ನನಗೆ ಏನ್ ಪ್ರಾಬ್ಲಮ್ ಬರ್ಲಿಕ್ಕತ್ತು, ಸ್ವಲ್ಪ ಪರ್ಸನಲ್ ಹೇಳ್ಕೊತೇನೆ. ನಾವು ಅದಕ್ಕೆ ಮತ್ತೆ 10-11 ವರ್ಷ ನಮ್ಮ ಕಾಲನಿ ಒಳಗೆ ನಾವು ಎಲ್ಲಾ ಹೆಣ್ಮಕ್ಳು ಮಧ್ಯಾಹ್ನದಾಗ ಗಂಡನಿಗೆ ಸರ್ವಿಸಕ್ಕೆ ಹೋಗ್ತೇವೆ. ನಾವೆಲ್ಲರೂ ಥರ್ಟಿ ಹೊಡೆಯೋದು ನಮ್ದು ಅಲ್ಲಿ ಪ್ರೋಗ್ರಾಮ್ ಇರ್ತಿತ್ತು. ಆಮೇಲೆ ಹೆಣೆಯೋದು, ಹಪ್ಪಳ ಮಾಡೋದು, ಕೆಲಸ ಎಲ್ಲ ಮಾಡ್ಕೊಂಡು ಇಂಥ ಎಲ್ಲ ಇತ್ತು. ನಾವು ವಂಶವೃಕ್ಷ ಬರಲಿಕ್ಕೆ ಶುರು ಮಾಡಿದ ಕೂಡಲೇ ನಾನು ಆ ಎಲ್ಲ ಬಹಳ ತೊಂದರೆ ಅನ್ನಿಸ್ಲಿಕ್ಕತ್ತು. ನಮ್ ಆ ಮನೆಯಲ್ಲಿ ಇತ್ತು, ಅದಕ್ಕೆ ಮುಂದಿನ ಒಂದು ಭಾಗತ್ತೆ, ಹಿಂದಿನ ಒಂದು ಭಾಗತ್ತೆ. ನಾವು ಮುಂದಿನ ಭಾಗಕ್ಕೆ ತಿಳಿ ಹಾಕಿ ಒಳಗೆ ಬಂದು ಈ ವಂಶವೃಕ್ಷ ಬರೀಲಿಕ್ಕೆ ಶುರು ಮಾಡ್ತೇವೆ. ಅಷ್ಟನ್ನು ನನಗೆ ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅದು ರಫ್ ರೈಟಿಂಗ್ ಎಲ್ಲ ನಾನು ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಕಾರಣಕ್ಕೆ ಏನೋ ಒಂದು ಭೈರಪ್ಪ ಪುಣೆಗೆ ಬಂದ್ರು. ನನಗೆ ಅವ್ರು ಬರ್ತಾರಂತ ಗೊತ್ತಿಲ್ಲ. ನಾನೇನೋ ಪೆಪ್ಪರ್ ಮನೆಯೊಳಗೆ ಪೆಪ್ಪರ್ ಓದ್ಕೊಟ್ಟು ನಿಂತಿದ್ದೆ. ಇವರು ಮತ್ತೆ ಇನ್ನೊಬ್ರು ಯಾವ್ದಾರೆ ಬಂದ್ರು. ಅವ್ರು ಇಬ್ಬರು ಜೈನ್ಸ್ ಯಾರು ಬಂದ್ರು, ಉಮಾಪುರದಲ್ಲಿ ಇಲ್ಲೇ ಇರ್ತಾರೆ ಅಂತ ಕೇಳಿದ್ರು. ನಾ ಹೌದು ಅಂದೆ. ಆಮೇಲೆ ಅವ್ರು ಬಂದವರು ರೇವಣ್ಕರ್ ಅಂತ, ಆಮೇಲೆ ಇವರು ಯಾವ್ದಾದ್ರು ಭೈರಪ್ಪ ಅಂತ. ಅಂದ್ರೂ ಎಲ್ಲ ಶಾಕ್ ಅದೇ, ನೀವು ಇಮ್ಯಾಜಿನ್ ಮಾಡ್ಬೋದು ಹೆಂಗ್ ಶಾಕ್ ಆಗಿರ್ಬೋದು. ಆನಂತರ ಅವ್ರು ಕೂಡ ಏನ್ ಮಾತಾಡ್ತು. ಮುಂದೆ ಭೈರಪ್ಪ ವಿರೂಪಾಕ್ಷರಿಗೆ ಫೋನ್ ಮಾಡಿ ಹೇಳಿದೆ. ನಮ್ಮ ಮನೆಯೊಳಗೆ ಫೋನ್ ಇದ್ದಿದ್ದಿಲ್ಲ, ಪೋಸ್ಟ್ ಆಫೀಸಿಗೆ ಹೋಗಿ ಫೋನ್ ಮಾಡ್ಬೇಕಿತ್ತು. ಹಿಂಗ್ ಭೈರಪ್ಪ ಬಂದಾಗ ಮನೆಗೆ ಬಂದು ಹೋಗ್ಯಾರ. ಅವ್ರ ಮತ್ತೆ ರೇವಣ್ಕರ್ ಅವ್ರ ಮನೆಗೆ ಹೋಗ್ಯಾರ. ಇವ್ರು ನೀವು ಹಾಕಿ ಬಂದ್ಬಿಟ್ರು ಮನೆಗೆ. ಆಮೇಲೆ ನಾವು ಹೋಗ್ಬೇಕು, ಅವ್ರಿಗೆ ಬೇಕಾದ್ರೆ ಮುಂದೆ ವಿರೂಪಾಕ್ಷ ಮತ್ತೆ ಭೈರಪ್ಪನವ್ರ ಕಾಮನ್ ಕ್ಲಾಸಿಕಲ್ ಮ್ಯೂಸಿಕ್ ಇದೊಂದು ಕಾಮನ್ ಪ್ಲಾಟ್ಫಾರ್ಮ್ ಬಂತು. ಅವ್ರು ಭೈರಪ್ಪ ನಮ್ಮ ಮನೆಯೊಳಗೆ ಇರ್ಲಿಕ್ಕೆ ಬಂದ್ರು. ಹೀಗಾಗಿ ಅವಾಗಿಂದು ಈಗಿನ ಮುಂದೆ ಈಗ ಸುಧಾ ಈ ಜುಲೈ ತಿಂಗಳ ತನಕ ಭೈರಪ್ಪ ಪುಣೆಗೆ ಬಂದು ನಮ್ಮ ಮನೆಯೊಳಗೆ ಹೇಳ್ಕೊಳ್ಳೋದು ಇವತ್ತು ಪದ್ಧತಿ ಶುರು ಆಯ್ತು. ಇದು ಅವ್ರ ಪರ್ಸನಲ್ ಶುರು ಆಯ್ತು. ಅವ್ರ ಮದ್ವೆ ಭೇಟಿಗೆ ಬಂದಿದ್ರು. ಅವಾಗಿಂದ ನನಗದ್ರಲ್ಲಿ ಏನು ಫಾಯ್ದೆ ಸಿಕ್ತು, ಆ ಕಾರಣಕ್ಕೆ ನಾ ಅನುಭವನ ಹೇಳಲಿಕ್ಕೆ ಬೇಕು. ಆ ಹೇಳಕ್ ನಾನು ಎಷ್ಟು ರೋಲ್ ಇದ್ದೆ ಅಂತ ಹೇಳಲಿಕ್ಕೆ ನನಗೆ ಇದು ಕೇಳೋದು. ನಾನು ಪೂರ್ಣ ರಫ್ ರೈಟಿಂಗ್ ನಮ್ಗೆ ಎಲ್ಲ ಆಗಿತ್ತು. ಮತ್ತೆ ಭೈರಪ್ಪನವ್ರಿಗೆ ಹೇಳಿದೆ, ಈಗ ನಮ್ಗೆ ಸ್ವಲ್ಪ ಏನಾದ್ರು ಕೇಳೋದಿದ್ರು. ವಯಸ್ಸಿನ ಹುಮ್ಮಸ್ಸು ಒಂದು ಇರ್ತದ, 40 ವರ್ಷ ಹಿಂದಿಂದ ಅಂತಂದ್ರೆ ನಾ ಬಹಳ ಶಾಣೆ ಆಗಿನ ಟ್ರಾನ್ಸ್ಲೇಟ್ ಮಾಡೀನಿ ಅಂತ ಬಂದದ ಅಂತ ಹಿಂಗೆಲ್ಲ ಇತ್ತು. ಅವ್ರಾಯ್ತು ಮುಂದೆ ಶುರು ಆಯ್ತು. ಭೈರಪ್ಪನವ್ರಿಗೆ ನಾ ಕೇಳಿದೆ, ಬಾಕಿ ಎಲ್ಲ ಆಯ್ತು. ಈ ಒಂದು ವಿಶಿಷ್ಟ ಒಂದು ಪ್ರಸಂಗ ಈಗ ಹಿಂಗ್ ಹೆಂಗ್ ಆಗ್ಲಿಕ್ಕೆ ಶಕ್ಯ? ಇದು ಸ್ವಲ್ಪ ಫಿಲ್ಮಿ ಅನಿಸ್ತದ, ಫಿಲ್ಮಿ ಅನ್ಸಲ್ತಿತ್ತು. ಭೈರಪ್ಪ ತಾವು ಉತ್ತರ ಕೊಟ್ರು, ಇಲ್ಲ ಆ ಹೂವಿನ ರಚನಾ ಹಿಂಗದೆ, ಅದಕ್ಕೆ ಹಿಂಗಾಗ್ಲಿಕ್ಕೆ ಸಾಧ್ಯತೆ ಅಂತ. ಈ ತಿಳಿಸುವ ವಿರೂಪಾಕ್ಷ ಆನಂತರ ನನಗೆ ಹೇಳಿದ್ರು, ನಿನ್ ಶಾಣೆತನ ತೋರ್ಸೋ ಜಾಗ ವ್ಯಕ್ತಿನೂ ಅಲ್ಲ, ನಿನ್ ಜಾಗನೂ ಅಲ್ಲ. ನೀ ಈ ಲೇಖ ಮತ್ತು ದಿ ಪುಂಡೆ ಅಂತ ಒಬ್ರು ಇದ್ದಾರೆ ಪ್ರೊಫೆಸರ್. ಅವ್ರು ನಾವು ಹೆಂಗ್ ಭೈರಪ್ಪನವ್ರಿಗೆ ಮನಸ್ತೇವೆ ಹಂಗ ಅವ್ರಿಗೂ ಮನಸ್ತೀವಿ. ಮರಾಠಿ ಬಗ್ಗೆ ಎಕ್ಸ್ಪರ್ಟ್. ಈ ಪೂರ್ಣ ಜರ್ನಿ ಒಳಗೆ ನಮ್ಗೆ ಪ್ಯಾರಲಲ್ ಹೆಲ್ಪ್ ಮಾಡಿದ ವ್ಯಕ್ತಿ. ಅವ್ರು ಇನ್ನೂ ನನಗೆ ಹೇಳಿದ್ರು, ಈ ಎಲ್ಲಾ ಶಾಣೆತನ ಮಾಡುತ್ತಿದ್ದು ಲೇಖಕ ಈ ಕಲಾಕೃತಿ ಒಳಗಿನ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾರ ಅದು ತಿಳ್ಕೊ.
ಅದನ್ನೇ ತಿಳ್ಕೊ ಅಂದ್ರೆ ಆಮೇಲೆ ನನಗೆ ಈ ಪ್ರಶ್ನೆ ಬೀಳುದಿಲ್ಲ. ಮುಂದೆ ನೀವು ಯಾವಾಗ ನಾ ಲಕ್ಷ ಕೊಟ್ಟು ವಿಚಾರ ಮಾಡಿದೆ ಅದ್ರ ಮೇಲೆ ಅವಾಗ ನಮ್ಗೆ ಲಕ್ಷ ಬಂದ್ವಿ. ಸಣ್ಣ ಸಣ್ಣ ಡೀಟೇಲ್ ಇದು ಹಿಂಗೆ ಯಾಕ ಹಂಗೆ ಯಾಕ ಅಂತ ಅದಕ್ಕೆ ಆಗ್ತಿಲ್ಲ. ಈ ಎಲ್ಲಾ ಕೂಡಿಸಿ ಲೆಕ್ಕಕ್ಕೆ ಬಂದ ಥಾಟ್, ಆ ಟೈಟಲ್ ದಿಂದ ಕಡಿ ಶಬ್ದ ತನಕ ಒಂದು ಫಿಲಾಸಫಿ, ಒಂದು ಥಾಟ್ ಹೇಳೋ ಪ್ರಯತ್ನ ಮಾಡ್ಲಿಕ್ಕಂತಾಗ ಅದ್ರ ಮೇಲೆ ನಾನು ಲಕ್ಷ್ಯ ಕೊಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಆಮೇಲೆ ನನಗೆ ಗೊತ್ತಾಗ್ತಿಲ್ಲ, ನಾ ಟ್ರಾನ್ಸ್ಲೇಟ್ ಮಾಡೋ ಮುಂದೆ ಸುತ್ತ ನನಗೆ ಎಲ್ಲೋ ಅಡ್ಜಸ್ಟ್ ಮಾಡ್ಬೇಕಾದ್ರೂ ನಾ ಮಾಡ್ಬೇಕು. ಖರೆ ಆ ಥಾಟ್ ಮತ್ತು ಅದಕ್ಕೆ ಒಂದು ಲಿಂಕ್ ಅದಲ್ಲ, ಅದಕ್ಕೆ ನಾ ದ್ರೋಹ ಮಾಡಬಾರ್ದು. ಹೀಗಾಗಿ ಇನ್ನೊಂದು ಆ ಪ್ರವಾಸ ಎಲ್ಲ ಶುರು ಆಯ್ತು. ಈಗ ಇನ್ನೊಂದು ಮಾತಿದ್ರೆ ಎಲ್ಲಾರು ಒಂದ್ ಹೇಳಿದ್ರು, ನನಗೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಮತ್ತೆ ವಿರೂಪಾಕ್ಷ ಅವರು ಓದ್ತಿದ್ರು. ಇದು ಒಂದು ಮನ್ಸಿಗೆ ಈಗಿನ ಜನರೇಷನ್ ಕರೆದು ಬಹಳ ರೊಮ್ಯಾಂಟಿಕ್ ಅನ್ನಿಸ್ತದೆ. ಇದು ಹೆಂಗೆಲ್ಲ ಹಂಗೆಲ್ಲ ಹಂಗ ಅಲ್ಲದು. ಆ ಕಾಲ ಏನಿತ್ತು, ಪತ್ರ ಬರ್ತಿದ್ರು. ನಮ್ಗೆ 15 ಬಂದಾಗಲೇ ಆ ವಯಸ್ಸಿಗೆ ಎಲ್ಲಾರು ಪತ್ರ ಬರೀತಿದ್ರು. ಅದು ಕನ್ನಡ ಪತ್ರ ಬರ್ತಿತ್ತು, ಮರಾಠಿನ ಪತ್ರ ಬರ್ತಿತ್ತು. ಮರಾಠಿ ಪತ್ರ ಬಂತಂದ್ರೆ ನಾ ಅವ್ರಿಗೆ ಹೋಗಿ ತೋರಿಸ್ತಿದ್ದೆ. ಕನ್ನಡ ಪತ್ರ ಬಂದ್ರೆ ನನಗೆ ಕನ್ನಡ ಬರಂಗಿಲ್ಲ ಅಂದ್ರೆ ಅವ್ರು ನನಗೆ ಹೋಗಿ ತೋರಿಸ್ತಿದ್ರು. ಮನೆ ಒಳಗೆ ಬಂದ ಕನ್ನಡ ಶಬ್ದ ಅವ್ರು ನನಗೆ ಹೋಗಿ ತೋರಿಸ್ಬೇಕು, ಮರಾಠಿ ಶಬ್ದ ನಾನು ಅವ್ರಿಗೆ ಹೋಗಿ ತೋರಿಸ್ಬೇಕು. ಇಷ್ಟು ಸಾಧಾರಣ ಮಾತಿತ್ತು. ಯಾವಾಗ ನನಗೆ ಕಾದಂಬರಿ ತಿಳ್ಕೊಳ್ಳೋ ಪ್ರಶ್ನೆ ಬಂತು ಅವಾಗ ಅದೇ ನಾವು ಫಾಲೋ ಮಾಡೇವಿ. ಆಮೇಲೆ ನಾವು ಟೆಕ್ನಿಕಲ್ ಪ್ರಶ್ನೆ ಬಂದ್ರೆ ನಾವು ಟೆಕ್ನಿಕಲ್ ಹಿಂಗಾಗಿ ಅದು ಪ್ಲಾನ್ ಮಾಡೋದು ವಿಷಯ ಅಲ್ಲ. ಅದು ಸಣ್ಣ ಇವಾಲ್ವ್ ಆಗತ್ತಂತ ಅದೊಂದು ಪದ್ಧತಿ ಆಗಿದೆ. ಅದನ್ನ ಕೆಲವೊಂದು ನಮ್ಗೆ ಅಡ್ವಾಂಟೇಜ್ ಆಯ್ತು. ನಾನು ಸ್ವಲ್ಪ ಸೋಮಾರಿ ತನಕ ಮತ್ತಿಷ್ಟ ಬಹಳ ಚಲೋ ಆಗ್ತದೆ. ಆಗೆಲ್ಲ ನಾವು ಬೇರೆ ಖರೆ ಅದರಿಂದ ನಮ್ದು ಏನ್ ಎಲ್ಲಾರ್ಗು ಪ್ರಶ್ನೆ ಬೀಳ್ತದಲ್ಲ, ಅದು ಇಷ್ಟು ಇದೆಲ್ಲ ಇದು ಸಾಧನ ಅದ ಡಿಪೆಂಡ್ ಅದ. ಹಿಂಗಾಗಿ ನಮ್ದು ಆ ಪದ್ಧತಿ ಬಗ್ಗೆ ನನಗೆ ಇದು ಒಂದು ಕ್ಲಿಯರ್ ಮಾಡ್ಬೇಕಾಗಿತ್ತು. ನಾನು ಇನ್ನೊಂದು ಪದ್ಧತಿ ಏನಿತ್ತು, ನಾವು ಬರೇ ಭೈರಪ್ಪ ಅವ್ರ ನಾವೆಲ್ಸ್ ಮಾಡ್ಕೊತ ಹೋಗಿಲ್ಲ. ನೀವು ಎಲ್ಲಾರು ಈಗ ಹೇಳ್ತಾರ ಆ ಪ್ರಕಾರ ನಾನು ನೋಡೋ ಬೇರೆ ಬೇರೆ ಲೇಖಕರು ಪುಸ್ತಕ ನನಗೆ ಇಂಪ್ರೆಸ್ ಮಾಡಿದ್ದು ಯಾವ ನನಗ್ ಸೇರಿದ್ದು ಆ ಪುಸ್ತಕ ಲೇಖಕರದ್ದು ನಾ ಟ್ರಾನ್ಸ್ಲೇಟ್ ಮಾಡ್ಕೊತಿದ್ದೆ. ಆ ಪ್ರತಿಯೊಂದು ಲೇಖಕರದ್ದು ಒಂದು ಸೌಂದರ್ಯ ಬೇರೆ ಇದೆ, ಸೊಗಡು ಬೇರೆ ಇದೆ, ಅವ್ರು ಹೇಳಿದ್ದು ಫಿಲಾಸಫಿ ಬೇರೆ ಇದೆ. ಅದು ನನಗೆ ಎನ್ರಿಚ್ ಮಾಡ್ಕೊತ ಇರ್ತಿತ್ತು. ಮತ್ ಆ ಎಲ್ಲ ಮಾಡಿ ಆನಂತರ ಮತ್ತೆ ನಾ ಭೈರಪ್ನವ್ರ ಕಾದಂಬರಿ ಯಾವಾಗ ಶುರು ಮಾಡ್ತಿದ್ದೆಲ್ಲ ಅದು ನನಗೆ ಬಹಳ ಇಂಟ್ರೆಸ್ಟ್ ಅನಿಸ್ತಿತ್ತು. ಹಿಂಗಾಗಿ ಭೈರಪ್ನವ್ರ ಲಿಟ್ರೇಚರ್ ಇಟ್ಕೊಂಡು ಅತಿ ಪರಿಚಯ ಸರ್ವಜ್ಞ ಇದಕ್ಕೆ ನಂದು ಆಗಲಿಲ್ಲ. ನಂದು ಆ ಇಂಟ್ರೆಸ್ಟ್ ಇವತ್ತು ಉಳಿದ್ರೆ ಇವತ್ತು ನಾವು ಮುಂದಿನ ಭೈರಪ್ನವ್ರ ಯಾವ ಕಾದಂಬರಿ ನಾವು ಮಾಡ್ಲಿ. ಇದು ಅಂದ್ರೆ ಸಣ್ಣಾಗೆ ಆ ಲೇಖಕರಿಗೆ ಎಲ್ಲ ಗೊತ್ತಾದ್ಮೇಲೆ ಸುತ್ತ ನನ್ನ ಇಂಟ್ರೆಸ್ಟ್ ಉಳಿದ ಕಾರಣ ಈ ನಡುವ ಬೇರೆ ಬೇರೆ ಲೇಖಕರಿಗೆ ಅನುವಾದ ಮಾಡ್ಕೊಳ್ತೇವೆ. ಅದರಿಂದ ನನಗೆ ಇದು ಅನ್ನಿಸ್ತದೆ. ನಾನು ಈ ಎಲ್ಲ ಈಗ ಎಲ್ಲಾರು ಹೇಳಿದ್ರು ಸಡನ್ ನಾ ಮಾಡಿದ್ದು ನಮ್ಮ ಮಹಾರಾಜದಿಂದ ಈಗ ತಶೀರ್ ತನಕ ನಾ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊತ ಬಂದೇನೆ. ಹಿಂಗಾಗಿ ಮರಾಠಿ ಕನ್ನಡ ಸಾಹಿತ್ಯದ ನೀವೇನೇನು ಅಂತೇಳಿ ಆ ಎಲ್ಲ ಸಾಧಾರಣ ನಮಗೆ ಲಿಟ್ರೇಚರ್ ಅದು ಒಂದು ಫೀಲ್ ಬಂದದ ಈ ಎಲ್ಲ ಇದು ಮಾಡ್ಕೊತ. ಹಿಂಗಾಗಿ ನಾನು ಒಂದು ಆಸ್ ಎ ಟ್ರಾನ್ಸ್ಲೇಟರ್ ಭೈರಪ್ನವ್ರಿಗೆ ಕನ್ನಡ ಲಿಟ್ರೇಚರ್ ಒಳಗೆ ಎಲ್ಲ ನೋಡ್ತೇನೆ. ಅದು ನನಗೆ ಹೆಂಗ ಅನಿಸ್ತದೆ, ನಿಮಗೆ ಎಲ್ಲರಿಗೂ ನಾ ಹೇಳೋಕ್ಕಾಗಲಿಲ್ಲ. ಅರುಣೋದಯ ಕಾಲದ ವೈಶಿಷ್ಟ್ಯ, ಮುಂದೆ ನವೋದಯ ಕಾಲಖಂಡ, ಪ್ರಗತಿಶೀಲ ಕಾಲಖಂಡ, ನವ್ಯ, ಅನಂತರ ಬಂಡಾಯ ಮತ್ತು ನವ್ಯೋತ್ತರ ಕಾಲಖಂಡ ಇದೆಲ್ಲ ಗೊತ್ತದ. ಆಗ ಆ ಎಲ್ಲಾ ಕಾಲಖಂಡದ ನಾ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡ್ಕೊತ ಹೋಗಿದ್ದಕ್ಕೆ ಆ ಪ್ರತಿಯೊಂದು ಕಾಲದ್ದು ವೈಶಿಷ್ಟ್ಯ ಏನೇನೋ ಅನ್ನೋದು ನನಗೆ ಗೊತ್ತು ಫೀಲ್ ಆಗ್ಯದ. ಭೈರಪ್ನವ್ರ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡೋದು ನನಗೆ ಲಕ್ಷ್ಯ ಬರ್ತದಲ್ಲ, ಈ ಎಲ್ಲಾ ಮಂದಿದು ಸ್ಟ್ರೆಂತ್ ಏನದಲ್ಲ, ಈ ಎಲ್ಲಾನು ಭೈರಪ್ನವ್ರಿಗೆ ಇದ್ರಾಗ ಯಾವಾಗ ಕೂಡಿಸ್ಲಿಕ್ಕೆ ಬರೋದಿಲ್ಲ ನನಗೆ. ಖರೆ ಆ ಎಲ್ಲಾರ್ಗು ಸ್ಟ್ರೆಂತ್ ತಗೊಂಡು ಭೈರಪ್ಪ ಬೆಳೆದಾಗ. ಹಿಂಗಾಗಿ ಭೈರಪ್ಪ ಯಾವ್ದೋ ಒಂದು ಈಸೋನ್ ಒಳಗ ಯಾವ್ದೋ ಒಂದು ಪಾಕೆಟ್ ಒಳಗ ಕೂಡುದಿಲ್ಲ, ಅದು ಮೀರಿದ್ದು ಒಂದು ಲೇಖಕ ತಯಾರಾಗ್ಬಿಟ್ಟಾರ. ಅವ್ರು ಯಾವ ಇದ್ರಾಗೂ ಶಿಫ್ಟ್ ಬೀಳೋದಿಲ್ಲ. ಅಂದ್ರೆ ಅವ್ರು ಅವಾಗ ಇಂಟರ್ವ್ಯೂ ತಗೋತಿದ್ದೀನಿ ನಾವು ಮಹಾರಾಷ್ಟ್ರದಾಗ. ನಾ ಒಂದ್ ಪ್ರಶ್ನೆ ಮಾಡಿ ಕೇಳ್ತಿರ್ತೇನೆ, ನಿಮ್ದು ವಂಶವೃಕ್ಷ ಆಗಲಿ ಕೆಲವೊಂದು ಕಡೆ ನಿಮ್ದು ಭಾರತೀಯ ತತ್ವಜ್ಞಾನ ಇದೆಲ್ಲಾನು ನಾವು ಕಾಣ್ತೇವೆ. ಎರಡನೇದನ್ನ ನೀವು ಕೃಷ್ಣ ರಾಮ್ ಇವ್ರಿಗೆ ವ್ಯಕ್ತಿ ಮಾಡ್ಬಿಡ್ತೇವೆ. ನಾವು ಈ ಎರಡೂ ಒಳಗಿಂದ ಭೈರಪ್ನವ್ರಿಗೆ ಹೆಂಗ್ ಕಾಣ್ಬೇಕು ಅನ್ನೋದು ಒಂದು ಪ್ರಶ್ನೆ ಇರ್ತದೆ. ಅದ್ರಾಗ ಅವ್ರು ಭೈರಪ್ಪ ಬಹಳ ಚಂದ ಉತ್ತರ ಕಾಯ್ತಾರೆ. ನನ್ನ ಫಿಲಾಸಫಿ ಏನದ ನನಗೆ ಈ ಕಾದಂಬರಿಗಳು ಬರೀಲಿಕ್ಕೆ ಕೊಡ್ತಾರೆ. ಮತ್ತೆ ಈ ನನ್ನ ಹಿಸ್ಟ್ರಿ ಸ್ಟಡಿ ಏನಂದ್ರೆ ಅದು ನನಗೆ ಈ ಕಾದಂಬರಿಗಳು ಬರೀಲಿಕ್ಕೆ ಹೆಂಗ ಇರ್ತದೆ. ಕಾರಣ ಈ ಕೃಷ್ಣ ಮತ್ತ ರಾಮ್ ಮನುಷ್ಯ ಮಾಡ್ಲಿಕ್ಕೆ ಬೈತಾರೆ ಮುಂದೆ.
ಇದು ಅವ್ರಿಗೆ ಉಪನ್ಯಾಸ ಅದಲ್ಲ, ಇದು ಯಾವ ಇಸಮ್ ಒಳಗೆ ಕೊಡುವ ಇಸಮ್ ಇಲ್ಲ. ನಾ ಮರಾಠಿ ಒಳಗೆ ಬಂದು ಅವರ ಮೇಲೆ ಸಾಕಷ್ಟು ಸಲ ಮಾತಾಡೋ ಪ್ರಸಂಗ ಮಾತಾಡ್ತಿರ್ತೀನಿ, ಮತ್ತೆ ನಾವು ಕ್ಲಿಯರ್ ಮಾಡ್ತೀನಿ. ನಾವೊಂದು ಟ್ರಾನ್ಸ್ಲೇಟರ್ ಅಂತ ಹೇಳ್ತೇನೆ, ಕದಾಚಿತ್ ಭೈರಪ್ಪ ಅವ್ರ ಉತ್ತರ ಇದಕ್ಕಿಂತಲೂ ಬೇರೆ ಇರಬಹುದು ಅಂತ. ಆ ಪ್ರತಿ ಸಲ ನಾ ಹೇಳ್ತೇನೆ. ಈಗ ಇವತ್ತು ಅವ್ರನ್ನ ಬರೀಲಿಕ್ಕೆ ಹತ್ತಿಲ್ಲ, ಅವ್ರು ಧರ್ಮಶ್ರೀದಿಂದ ಅವ್ರು ಎಲ್ಲಾ ಕಾದಂಬರಿಗಳು ನೀವು ಓದ್ಕೋತ್ ಹೋದ್ರೆ ಅದಕ್ಕೆ ಒಂದು ಪೂರ್ಣ ಅದಕ್ಕೆ ಬಂದು ಹೇಳ್ಬೇಕು. ಇದಕ್ಕೊಂದು ಕಾಲದ ಎಕ್ಸ್ಪ್ರೆಷನ್ ಅನ್ಕೊಂಡು ಅವ್ರನ್ನ ಬಂದಿದ್ದಾರೆ. ಅದಕ್ಕೆ ಭೈರವ್ನಾಥ್ಗೆ ನಾವು ಈ ಎಲ್ಲ ನೋಡೋದು ನಾ ಹೇಳ್ತಿರ್ತೀನಿ. ಮತ್ತೆ ಇದು ನನಗೆ ಸೇರ್ತದೆ, ಇದು ಸೇರ್ತದೆ. ಯಾವ ನಿಜಾಮ್ಗಿಂತಲೂ ಆ ವ್ಯಕ್ತಿ ಏನು ಬರೀತಾರೆ ಅದ್ರ ಕೂಡ ಎಷ್ಟು ಪ್ರಾಮಾಣಿಕತೆ ಇರ್ತಾರೆ. ಹಿಂಗಾಗಿ ಆ ಪ್ರಾಮಾಣಿಕತೆ ಅವ್ರಿಗೆ ಎಲ್ಲಾ ಕಾದಂಬರಿ ಒಳಗಿಂದ ಇದಾಗೋದ್ರಿಂದ ನಾ ಭೈರವ್ನವ್ರಿಗೆ ಆ ತರ ನೋಡ್ತೇನೆ. ಮರಾಠಿ ಸಾಹಿತ್ಯ ಅವರು ಮರಾಠಿ ಪ್ರವಾಹ ಒಳಗೆ ಭೈರವ್ನವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಇದು ನಮ್ದು ಒಂದು ಅಬ್ಸರ್ವೇಷನ್ ಹೀಗಿದೆ. ಯಾವಾಗ ವಂಶವೃಕ್ಷ ಮರಾಠಿ ಒಳಗೆ ಬಹಳ ಪಾಪ್ಯುಲರ್ ಆಗ್ತದೆ, ಆ ಕೆಳಕ್ಕೆ ಕರ್ನಾಟಕದಿಂದ ಬಂದದ ಕೆಲವು ಜನ ನನಗೆ ಹೇಳಿದ್ರು, ಮಹಾರಾಷ್ಟ್ರದಾಗ RSS ಬಹಳ ಪ್ರಾಬಲ್ಯ ಅದ, ಅದರಿಂದ ಭೈರಪ್ಪ ನಾವು ಕರ್ನಾಟಕದಾಗ ನಾವು ಅವ್ರಿಗೆ ಪ್ರತಿಗಾಮಿ ಅಂತ ಹೇಳ್ತೀವಿ, ಮಹಾರಾಷ್ಟ್ರದಾಗ RSS ಪ್ರಭಾವಿ ಅದ, ಅದ್ರ ಸಲ ಭೈರಪ್ಪನದ್ದು ವಂಶವೃಕ್ಷ ಪಾಪ್ಯುಲರ್ ಆಗಿದೆ. ನಾನು ಅನುಭವ ಹೆಂಗೆ ಹೇಳ್ತಿದ್ದಲ್ಲ, ಯಾರ್ಯಾರು ನನಗೆ ವಂಶವೃಕ್ಷ ಸೇರ್ತು ಅಂತ ಹೇಳ್ತಿದ್ರು, ಅವ್ರು ಯಾರು RSS ದವ ಇದ್ದಿದ್ದಿಲ್ಲ. ಅವ್ರು ಬೇರೆ ಬೇರೆ ವಿಚಾರಗಳನ್ನ ಮುಗಿಸ್ತಿದ್ರು, ಅವ್ರೆಲ್ಲರೂ ವಂಶವೃಕ್ಷ ಸೇರ್ತಿದ್ರು. ಅಂದ್ರೆ ಗೋಪಾಲಗೆ ಅಂತ ಸೀನಿಯರ್ ಕ್ರಿಟಿಕ್ ಇದ್ದಾಗ ಅವ್ರಿಗೆ ನನಗೆ ಮಾತು ತಿಳಿದಿಲ್ಲ. ನಾನು ಹಿಂಗೆ ಯಾರ್ಯಾರಿಗೆ ಕೇಳ್ಕೋತ ನಾನು ಬೆಳೆಸೋದಿರ್ತೀನಿ. ಅವ್ರಿಗೆ ನಾ ಕೇಳಿದೆ ಹಿಂಗ ಅಂತಾಗ, ಅವಾಗ ಅವ್ರು ನನಗೆ ಅದನ್ನ ಉತ್ತರ ಹೇಳಿದ್ರು. ಮರಾಠಿ ಮಾಡಿ ಒಂದು ಕಾದಂಬರಿ ಬಹಳ ಮೊದಲು ಆಗಿ ಹೋಗಿತ್ತು, ಅದ್ರ ಹೆಸರದ ಕೊಂಡ್ ಲಕ್ಷಾತ್ ಕೊಂಡೇತು. ಅದ್ರ ತುಂಬ ಕನ್ನಡ ಅನುವಾದ ಶಿವರಾಮ್ ಕಾರಂತ್ ಮತ್ತು ಅವ್ರ ಹೆಂಡತಿ ಕೋಶ ಸಾಹಿತ್ಯ ಅಕಾಡೆಮಿ ಸಲಹೆ ಮಾಡಿದ್ರೆ 2,00,000 ಆ ಕಾದಂಬರಿ ಒಳಗ ಸೇಮ್ ವಂಶವೃಕ್ಷ ಒಳಗೆ ಶ್ರೋತ್ರಿ ಕ್ಯಾರೆಕ್ಟರ್ ಬರ್ತದ, ಆ ತರಹ ಶಂಕರ್ ಮಾಮಾಜಿ ಅಂತ ಕ್ಯಾರೆಕ್ಟರ್ ಬರ್ತದೆ. ಯಾವುದು ತಾವು ಶಶಿದು ಪುನಃ ಮದುವೆ ಸಲುವಾಗಿ ಇದು ಮಾಡ್ತಾರೆ, ವಿರೋಧ ಮಾಡಿರ್ತಾರೆ. ಇದು ಶ್ರೋತ್ರಿಗೂ ಆದ ಸಾಧಾರಣ ತಮ್ಮ ವಿಚಾರ ಹೇಳ್ಯಾರ. ಮತ್ತೆ ಶಂಕರ್ ಮಾಮಾಜಿಯ ಕ್ಯಾರೆಕ್ಟರೈಸೇಷನ್ ಮರಾಠಿ ಒಳಗೆ ಒಂದು ವಿಲನ್ ತರ ಮಾಡ್ಯಾರ. ಆ ವ್ಯಕ್ತಿಗೆ ಅಂದ್ರೆ ಸೈಡ್ ಇರಬಹುದು, ಇದು ಮರಾಠಿ ವಾಚಕರ ತನಕ ಮುಟ್ಟುದೇ ಇಲ್ಲ. ಭೈರಪ್ಪ ವಂಶವೃಕ್ಷ ಒಳಗ ಆ ಶ್ರೋತ್ರಿ ಕ್ಯಾರೆಕ್ಟರ್ ಯಾವ ತರ ಲೀಡ್ ಮಾಡ್ತಾರೆ, ಅದಕ್ಕೂ ಅವ್ರು ವಿರೋಧ ಮಾಡಿದ್ರು. ಅದಕ್ಕೆ ಒಂದಂದ್ರೆ ಒಂದು ವೈಚಾರಿಕ ಇದು ಹೇಳ್ತಾರೆ. ಇದರಿಂದ ಮರಾಠಿ ಜನರಿಗೆ ಅದು ಒಂದು ಹೊಸಾದ ಬಂತೆ ಅವ್ರ ಕೈಗೆ. ಈ ಮನುಷ್ಯ ನಾವು ಟ್ರೆಡಿಷನಲ್ ಮಂದಿ ಅಂತೇವಿ, ಅವ್ರಿಗೂ ಒಂದು ಸೈಡ್ ಅದ. ಈ ಸೈಡ್ ಅದ, ಈ ವಿಷಯ ಮರಾಠಿ ಮಂದಿ ಕಳ್ಕೊಂಡ್ಬಿಟ್ಟಿದೆ. ಮರಾಠಿ ಮಂದಿ ಇದು ಕಳ್ಕೊಳ್ಳಿಕ್ಕೂ ಕಾರಣ ಅದ, ಅದು ಸಮಾಜ ಸುಧಾರಣೆ ಬಹಳ 19th ಸೆಂಚುರಿಯಿಂದ ಹಾಕೋತ್ ಬಂದಾವ. ಹಿಂಗಾಗಿ ಇವತ್ತಿನ ಲೇಖಕರು ಬಹಳ ಅದರಿಂದ ದೂರ ಬಂದಾರೆ. ಹಿಂಗಾಗಿ ಅವ್ರಿಗೆ ಭೈರಪ್ಪ ಕಾದಂಬರಿ ಅವ್ರಿಗೆ ಯಾವಾಗ ಓದ್ತಾರೆ, ಆ ಪ್ರತಿ ಸಲ ಅವ್ರಿಗೆ ತಾವು ಬೇರೆ ತೋರಿಸ್ಕೊಡ್ತಾರೆ ಭೈರಪ್ಪ. ಮತ್ತೆ ಅದಕ್ಕೂ ಖುಷಿ ಮರಾಠಿ ವಾಚಕರಿಗೆ ಆಗ್ತದೆ. ಅದ್ರ ಸಲುವಾಗಿ ಭೈರಪ್ಪ ಕಾದಂಬರಿ ಮರಾಠಿ ಒಳಗೆ ಹೆಚ್ಚು ಅಪ್ರಿಷಿಯೇಟ್. ನಾ ಎಲ್ಲಾದ್ರೂ ಟ್ರಾನ್ಸ್ಲೇಟ್ ಮಾಡೀನಿ, ನಾ ಅನುಭವದ ಹೇಳ್ತೇನೆ. ಬಾಕಿ ಎಲ್ಲಕ್ಕಿಂತ ನನಗೆ ಮರಾಠಿ ಭೈರಪ್ಪ ಓದಿದ ಜನ ಎಷ್ಟು ಭೇಟಿ ಆಗ್ತಾರೆ, ಆ ಪ್ರಮಾಣದಾಗ ಇತರ ಲೇಖಕರು ಓದಿದ ಜನ ನನಗೆ ಭೇಟಿ ಆಗೋದಿಲ್ಲ. ಇರ್ಬೋದು ಅಂತ ನನಗೆ ಅನಿಸ್ತದೆ. ಮುಂದಿನ ಅವ್ರದ್ದು ಇಂಟರ್ವ್ಯೂ ಬಗ್ಗೆ ಉಮಾ ರಾಮರಾವ್ ಹೇಳಿದ್ರು. ಆ ಪ್ರಶ್ನೆ ಹೆಂಗ್ ಬರ್ಬೇಕತ್ತು, ಮೊದಲು ಭೈರಪ್ಪ ಮಾತಾಡ್ತಿದ್ದು. ಒಂದು ಇಂಟರ್ವ್ಯೂ ಆಗಿತ್ತು ಅವರಣ್ಣ ನಂತರ. ಅವ್ರೇನಾಯ್ತು, ಪ್ರಶ್ನೆ ಕೇಳೋದು ಎಲ್ಲಾರು ಕೇಳಲಿ ಅಂತ ಹೇಳಿದ್ರು. ಮರಾಠಿ ಜನರಿಗೆ ಏನಾಗ್ತದ, ಪ್ರಶ್ನೆ ಗೊತ್ತಿರ್ತಾವ ಮರಾಠಿ ಟ್ರಾನ್ಸ್ಲೇಷನ್ ಮೇಲೆ, ಅದು ಇಂಗ್ಲಿಷ್ ಒಳಗೆ ಅವ್ರಿಗೆ ಕೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ನನಗೆ ಹೇಳ್ತಿದ್ರು. ಆಮೇಲೆ ನಾವು ಈ ಟ್ರೈಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರು ನನಗೆ ಮರಾಠಿ ಒಳಗೆ ಕೇಳ್ತಾರೆ, ಮತ್ತೆ ಜನ ವಿಚಾರ ಅಂತ ಹೇಳುವಂತ ಪ್ರಶ್ನೆ ಹೇಳ್ತಾರೆ. ಆ ಪ್ರಶ್ನೆ ಅವ್ರಿಗೆ ಕನ್ನಡ ಒಳಗೆ ಹೇಳಿದ್ರು, ನಾವು ಉತ್ತರ ಹೇಳ್ತಾನೆ. ಈ ತರ ಒಂದು ಉಮಾ ರಾಮರಾವ್ ಅದ್ರ ಬಗ್ಗೆ ಹೆಚ್ಚು ಹೇಳ್ಯಾರ. ಈಗ ನಾವು ಎಲ್ಲಾರು ಮಾತಾಡಿದಾಗ ಭೈರಪ್ಪ ನಾನು ಒಮ್ಮೊಮ್ಮೆ ಕೆಲವೊಂದು ವಿಷಯ ಮಾತಾಡ್ತಿರ್ತೇನೆ. ಒಮ್ಮೆ ಹಿಂಗೆ ಆಗಿತ್ತು, ಇದು ಒಮ್ಮೆ ನಾವು ಇಲ್ಲೇ ಪ್ರವಾಸ ಎಲ್ಲಿಂದ ಹೋಗ್ಲಿಕ್ಕೆ ಅವಳಕ್ಕೆ ನಾ ಅವ್ರಿಗೆ ಕೇಳಿದೆ, ಇದು ನೀವು ಎಲ್ಲರಿಗೂ ಅನುಭವ ಇದ್ರು ಇರ್ಬೋದು, ವಂಶವೃಕ್ಷ ಪರ್ವ ಮತ್ ಈ ಎಲ್ಲ ಕಾದಂಬರಿಗಳು ಟ್ರಾನ್ಸ್ಲೇಟ್ ಮಾಡೋ ಮುಂದೆ ನಾ ಅಳ್ಕೋತ
ಕೆಲವೊಂದು ಪ್ರಸಂಗ ಅಂದ್ರೆ ನಾವು ಕಣ್ಣು ವರ್ಷಕ್ಕೆ ಬರ್ದೇನೆ. ಖರೆ ನಮಗೆ ಇವತ್ತು ನೀವು ನಮಗೆ ಕೇಳಿದ್ರೆ ನಾ ಹಿಂಗೆ ಹೇಳ್ತೇನಲ್ಲ, ನೀವು ಈ ಕಾದಂಬರಿಗಳು ನಮಗೆ ಆನಂದ ಕೊಟ್ಟಾವ ಅಂತ ಹೇಳ್ತೇನೆ. ಖರೆ ಅವ್ರು ಮುಂದಿನ ಕೆಲವೊಂದು ಕಾದಂಬರಿಗಳು ಏನವಲ್ಲ, ಅವು ಟ್ರಾನ್ಸ್ಲೇಟ್ ಮಾಡೋ ಮುಂದೆ ಬಹಳ ತ್ರಾಸ ಆಗ್ತದೆ. ಹಾಗಾಗಿ ಇದು ಯಾವ್ದು ಮಂದ್ರ ಇದು ಮಾಡೋದು ಸಾಕಷ್ಟು ತ್ರಾಸ, ಇದು ಎಲ್ಲ ಓದೋ ಮುಂದೆ ಇದಾಗ್ತದೆ, ಮನಸ್ಸಿಗೆ ಕೆಲವೇ ಆಗ್ತದೆ. ಹಂಗ ಬಹಳ ಮುಂದಿನ ಕಾದಂಬರಿಗಳು ಹಂಗಾಗ್ತಾವ. ನಾವು ಈ ಪ್ರಶ್ನೆ ನಾನು ಕನ್ನಡ ಒಳಗೆ ಕೇಳಿದೆ. ನಾನು ಆಮೇಲೆ ಕೇಳಿದೆ, ನನ್ನ ಏನ್ ಮಾತಾಡ್ತೇನೆ ಅದು ನಿಮಗೆ ಅರ್ಥ ಆಗ್ತದ ಅಂತ. ಅವ್ರು ಹೇಳಿದ್ರು ಹೌದು ಅಂತ. ಆಮೇಲೆ ಅವ್ರು ನನಗೆ ಅದಕ್ಕೆ ಉತ್ತರ ಹೇಳಿದ್ರು, ಬಹುಶಃ ನಾ ಈಗ ಸೈಕಾಲಜಿಕಲ್ ರಿಯಾಲಿಟಿ ಬಹಳ ಪುರಾಣ ಪದ್ಧತಿನ ಬರಲಿಕ್ಕೆ ಶುರು ಮಾಡಿದ್ನೋ ಏನೋ ಅಂತ ಅವ್ರು ಉತ್ತರ ಕೊಟ್ಟರು. ನಾನು ಆ ಪದ್ಧತಿಗೆ ಎಲ್ಲ ಲಿಟ್ರೇಚರ್ ಇನ್ನೊಮ್ಮೆ ನೋಡಿದ್ರೆ ನಮಗ್ ಗೊತ್ತು ಆಗ್ಬಹುದು ಸಾಧಾರಣ ಮುಂದೆ ಯಾವ ಕಾದಂಬರಿ ಒಳಗೆ ಆ ಶುರು ಆಗಿದೆ ಅಂತ. ಹಿಂಗ ಅವ್ರು ಇನ್ನೂ ಮಾತು ಹೇಳಿರ್ಬೇಕಾ. ಇವತ್ತು ಅದೇ ಸಲುವಾಗಿ ನಾ ಅಂಜಲಿ ಜೋಶಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಈಗ ನೀವು ಎಲ್ಲಾರು ಕನ್ನಡ ಪೂರ್ತಿ ಕಾರ್ಯಕ್ರಮ ಕನ್ನಡ ನಡ್ತದೆ, ಅವ್ರಿಗೆ ಒಂದು ಅಕ್ಷರ ತಿಳಿಯೋದಿಲ್ಲ. ಯಾಕೆ ಮುಕ್ಕಾಟ್ಲೆ ಎಲ್ಲಾ ಕೇಳ್ಕೊಂಡು ಹೋಗ್ತಾರೆ. ನಾವು ಕನ್ನಡ ಭೈರಪ್ಪನವರಿಗೆ ಅಲ್ಲಿ ಕರೀತಿದ್ದೀವಿ, ಅಲ್ಲಿಯೂ ಪೂರ್ತಿ ಕಾರ್ಯಕ್ರಮ ಮರಾಠಿ ಒಳಗೆ ನಡೀತಾವ. ಖರೆ ಭೈರಪ್ಪನವ್ರದ್ದು ತಾಳ್ಮೆ ಅವ್ರು ಪೂರ್ತಿ ಆಗೋ ತನಕ ಶಾಂತ ಪೂರ್ತಿ ಎಲ್ಲಾ ಕೇಳ್ಕೊತಾರ ಅಂದ್ರೆ ಏನೋ ಗಪ್ ಕೊಡ್ತಾರ. ಮುಂದ್ ತಮಗೇನ್ ಮಾತಾಡೋದು ಅವಳೆ ತಮಗೇನ್ ಹೇಳೋದು ಹೇಳ್ತಾರೆ. ಇದು ಎಲ್ಲಾ ಲೆಕ್ಕಕ್ಕೆ ಲಕ್ಷದಾಗ ತಗೊಳ್ಳೋ ವಿಷಯ ಅದ ನನಗೆ ಅನಿಸ್ತದೆ. ಎಷ್ಟೋ ಮಂದಿ ಆ ಬೌಂಡ್ರಿ ಕ್ರಾಸ್ ಮಾಡಿ ಬಂದಿಲ್ಲ. ಕನ್ನಡ ಮಂದಿ ಎಷ್ಟೋ ಲೇಖಕರಿಗೆ ನಾವು ಕರಿತೇವೆ, ಅವ್ರು ಆ ಬೌಂಡ್ರಿ ಕ್ರಾಸ್ ಮಾಡೋದಿಲ್ಲ. ಹಿಂಗಾಗಿ ಅವ್ರು ಇದು ಅಲ್ಲಿ ವಾಚಕರಿಗೆ ನಾ ಇವ್ರು ಕೂಡ ಸಂವಾದ ಮಾಡ್ಬೇಕಂತ ಅನ್ನೋ ಭಾವನೆ ಬರುದಿಲ್ಲ. ಅದು ಪುಸ್ತಕ ಥ್ರೂ ಅಷ್ಟೇ ಇದಾಗ್ತದೆ. ಅದೇ ಭೈರಪ್ಪನವ್ರಿಗೆ ನಾವು ಈ ವಿಷಯಕ್ಕೆ ಒಂದು ಥ್ಯಾಂಕ್ಸ್ ನಾವು ಹೇಳಬೇಕು. ಥ್ಯಾಂಕ್ಸ್ ಬೇರೆ ಹೇಳ್ತೇನೆ, ಅದು ಬೇರೆ ಹೋಗ್ಲೇಕ ಇದು ಮಾಡೋದಂದ್ರೆ ನಾವು ಬೇರೆ ಹೇಳ. ಮತ್ತೆ ಇನ್ನೊಂದಂದ್ರೆ ಇವತ್ತು ನಾವು ಸಾಕಷ್ಟು ಮ್ಯಾಚೂರ್ ಆಗೇವಿ. ಆವಾಗ ನಾವು ಇಷ್ಟು ಸಾಧಾರಣ ಕಾರ್ಯಕ್ರಮ ಸಲುವಾಗಿ ಅವ್ರಿಗೆ ತ್ರಾಸ ಕೊಡ್ತಿದ್ದೀವಿ. ಅವ್ರು ನಮಗೆ ಬಹಳ ಕೋಆಪರೇಷನ್ ಕೊಟ್ಟಾರೆ. ಅಂದ್ರೆ ಇದು ಲೆಕ್ಕಗಳು ಲಕ್ಷದಾಗ ತಗೋಬೇಕಲ್ಲ, ಅನುವಾದಕರಿಗೂ ಸ್ವಲ್ಪ ನೀವು ರೆಸ್ಪೆಕ್ಟ್ ಕೊಟ್ಟು ಸ್ವಲ್ಪ ಅವ್ರ ಮಾತು ಕೇಳಿದ್ರೆ ನಿಮಗೆ ಇನ್ನೊಂದು ಭಾಷೆ ಒಳಗ ಎಸ್ಟಾಬ್ಲಿಷ್ ಮಾಡ್ತೇವೆ ನಾವು. ನೀವು ನಮಗ್ ಸ್ವಲ್ಪ ಕೋಆಪರೇಷನ್ ಕೊಡ್ರಲ್ಲ, ನಮಗ್ ಸ್ವಲ್ಪ ನೀವು ಟ್ರಾನ್ಸ್ಲೇಟರ್ ನಮ್ ಒರಿಜಿನಲ್ ಲೇಖಕ ಅನ್ಕೋದ್ರೆ ನೀವು ಪ್ರದೇಶ ಒಳಗೆ ಕೊಡ್ರಿ ಅಂತೇವೆ ನಾವು. ಭೈರಪ್ಪನವ್ರಿಗೆ ಇದು ಒಂದು ಭಾಳ ಅಂದ್ರೆ ಇನ್ನೊಂದು ಏನಾಗ್ಯದ, ಇನ್ನೊಂದು ವಿಷಯ ನಾ ಹೇಳಿರ್ಬೇಕು. ಕಾರಂತರದ್ದು ನಮ್ಗೆ ಸಾಕಷ್ಟು ಪರಿಚಯ, ಅವ್ರು ನಮ್ ಕಡೆ ಬರ್ತಿದ್ರು ನಾ ಹೇಳಿದೆ. ಅಷ್ಟೊಂದು ಈ ಕಾರಂತರದ್ದು ಕಾದಂಬರಿ ಬರೋಣಕ್ಕೆ ನಿಂತು ಹೋಗಿತ್ತು. ಅವರು ವೈಚಾರಿಕ ಇದು ಜ್ಞಾನಪೀಠ ಕ್ಷೇತ್ರ ನಂತರ ಅವ್ರು ನಮ್ದು ಸಮೀಪ ಬಂದಿವೆ. ಭೈರಪ್ಪನವ್ರ ಕೂಡ ನಮ್ದು 40 ವರ್ಷದ ಪ್ರವಾಸ, ಒಂದು ಕ್ರಿಯೇಟಿವ್ ರೈಟರ್ ಕೂಡ ನಮ್ದು ಪ್ರವಾಸ ಆಗ್ಯದ. ಹಿಂಗಾಗಿ ಅವ್ರು 2 ಭೇಟಿ ಒಳಗೆ ಅವರು ಮುಂದಿನ ಕಾದಂಬರಿ ಅದ್ರ ಬಗ್ಗೆ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಈ ಎಲ್ಲ ನಮಗ್ ಗೊತ್ತಾಯ್ತು. ಅದ್ರಿಂದ ನನಗ್ ಒಂದ್ ಮಾತು ಕೇಳ್ತು ಅಂದ್ರೆ, ಲೇಖಕ ಇರ್ತಾನ ಅವ ಆ ಬರೀ ಕಾದಂಬರಿ ಪೂರ್ತಿ ಬಂದಿಷ್ಟ ಇರುವುದಿಲ್ಲ, ಅದ್ರ ಪರಿಸರ ಲೇಖಕ ಬಹಳ ಇರ್ತಾನೆ. ಅದು ನಾನು ಲೇಖಕರುಗಳ ನಮ್ಗೆ ಯಾವಾಗ ಮುಖಾಮುಖಿ ಸಂವಾದ ಇರ್ತದೆ ಆ ವೇಳೆಗೆ ನನಗೆ ಅದು ಎಲ್ಲ ಗೊತ್ತಾಗ್ತದೆ. ಆದ್ರೆ ನಾನು ಎಸ್ಪೆಷಲಿ ಕ್ರಿಯೇಟಿವ್ ರೈಟಿಂಗ್ ಟ್ರಾನ್ಸ್ಲೇಷನ್ ಮಾಡೋ ಮುಂದೆ ಬರೀ ಅಲ್ಲಿ ಶಬ್ದಕ್ಕೆ ಗುಜಾಡ್ ಬೀಳೋಕ್ಕಿಂತ ಈ ಲೇಖಕ ನನಗೆ ಗೊತ್ತಿದ್ದ ಅಂದ್ರೆ ಆ ವ್ಯಕ್ತಿ ಟ್ರಾನ್ಸ್ಲೇಷನ್ ಮಾಡೋ ಮುಂದೆ ಬಹಳ ಸಸಾರ ಆಗ್ತದೆ. ಇನ್ನೊಂದು ಆಗ್ತದೆ, ನಾ ಭಾಷಾ ಕೇಳಿ ಅನುವಾದ ಮಾಡ್ತೇನೆ, ಅದೇ ನಾ ಭೈರಪ್ಪನ ಕೂಡ ಸಂವಾದ ಮಾಡ್ತೇನೆ. ಹಿಂಗಾಗಿ ನಾನು ಎಲ್ಲರೂ ನನ್ ಬ್ಯಾಕ್ ಆಫ್ ಮೈಂಡ್ ಭೈರಪ್ಪ ಮರಾಠಿ ಮಾತಾಡಿದ್ರೆ ಹೆಂಗ್ ಮಾತಾಡಬಹುದು, ಈಗ ನನಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಹಿಂಗಾಗಿ ಕದಾಚಿ ನನಗೆ ಗೊತ್ತಿಲ್ಲ, ಯಾರು ಎಕ್ಸ್ಪರ್ಟ್ ಹೇಳ್ಬೇಕಾದ್ರ ಮೇಲೆ ಆ ತರ ಆ ಟ್ರಾನ್ಸ್ಲೇಷನ್ ನನಗೆ ಬರ್ತದೆ. ಅದ್ರಿಂದ ಮಂದಿಗೆ ಭೈರಪ್ಪನೂ ಬರೀತಾರ ಅಂತ ಅನಿಸ್ತಿರ್ಬೋದು. ಹಿಂಗಾಗಿ ನನಗೆ ಒಂದು ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಇದನ್ನು ಒಂದು ಇಷ್ಟಪಟ್ಟಿ ಅದಲ್ಲ, ಅದ್ರಿಂದ ನೀವು ಫಾಯ್ದೆನೂ ಆಗಿರ್ಲಿಲ್ಲ. ಈಗ ನನಗೆ ಪ್ರಕಾರ ಸ್ವಲ್ಪ ನಾನು ಅದನ್ನೇ ಹೇಳ್ತೇನೆ. ಈಗ ನಮ್ಗೇನಾಗಿದೆ, ನಮ್ಮ ಪೂರ್ತಿ ಜೀವನ 45 ವರ್ಷದಿಂದ ಟ್ರಾನ್ಸ್ಲೇಟ್ ಮಾಡ್ತೀನಿ. ಪೂರ್ತಿ ಜೀವನಕ್ಕೆ ಈ ಟ್ರಾನ್ಸ್ಲೇಷನ್ ಇದು ನಾವು ಬಹಳ ದೊಡ್ಡ ಸಪೋರ್ಟ್ ಸಿಗ್ತದೆ. ಅಂದ್ರೆ ನಾವು ಹಿಂಗಾಗಿ ನಾಳೆ ಎದ್ದು ಕೂಡಲೇ ಏನ್ ಮಾಡೋದು ಇದಕ್ಕೆ ಪ್ರಶ್ನೆ ಬಿದ್ದಿಲ್ಲ, ನನಗೂ ಅದು ನಮ್ಮ ಮನೆಯವ್ರಿಗೂ ಅದು. ಹಿಂಗಾಗಿ ನಾವು ಕಲಿತಂತ ಒಂದು ಆಯುಷ್ಯಕ್ಕೆ ಒಂದು ಇದು ಸಿಗ್ತದೆ. ನಿಮ್ ಬೇರೆ ಬೇರೆ ಲೇಖಕರು ಸಿಗ್ತಾರೆ, ಅವ್ರು ಎಲ್ಲಾರ್ಗೂ ಒಂದು ಮಾಲಿ ತಯಾರು ಅಪಾರ್ಟ್ಮೆಂಟ್ ಅದು ಇಷ್ಟು ವರ್ಷ ಕೆಲಸ ಮಾಡಿರ್ತೀವಿ.
ಆ ಮಾರಿ ಮಾಡೋ ಮುಂದೆ ಏನಾಗ್ಯದ ಅಂದ್ರೆ ಆ ಪ್ರತಿಯೊಂದು ನಾವು ಹೂವಿನ ಮಾಲಿನೂ ಮಾಡ್ತೇವೆ. ಆ ಮಾಲಿ ಮಾಡೋ ಮುಂದೆ ಏನಾಗ್ತದ, ಆ ಹೂವು ತಮ್ದು ಗಂಧ ಇರ್ತದ, ಸುಗಂಧ ಇರ್ತದ, ತಮ್ಮ ಪರಿಮಳ ಇರ್ತದ, ತಮ್ಮ ಬಣ್ಣ ಇರ್ತದೆ. ಆ ಎಲ್ಲ ಆ ದಾರ ಏನ್ ಇರ್ತದಲ್ಲ ಅದಕ್ಕೂ ಸ್ವಲ್ಪ ಶೇರ್ ಮಾಡ್ಕೊತಿರ್ತದೆ. ಈ ಎಲ್ಲಾ ಟ್ರಾನ್ಸ್ಲೇಷನ್ ಮಾಡ್ಕೋತ ನಮ್ದೇನ್ ಜೀವನ ಆಗ್ಯದ. ಅದಕ್ಕೂ ಈಗ ಭೈರವನಾಥ್ ಮಾಡ್ಕೋತಾರೆ. ನಾ ಮತ್ತೆ ಕಾದಂಬರಿ ವಂಶವೃಕ್ಷಕನ ಸಾಹಿತ್ಯ ಅಕಾಡೆಮಿ ಸಿಕ್ತು. ಆನಂತರ ಇವತ್ತಿನ ಸನ್ಮಾನ ಇದ್ದಾರೆ. ನಾವು ಯಾವಾಗ ಅಪೇಕ್ಷೆನೂ ಮಾಡಿದ್ದಿಲ್ಲ, ಕನಸು ಕಂಡಿದ್ದಿಲ್ಲ. ಆ ನಮ್ಮನೆ ಸನ್ಮಾನ ಭೈರಪ್ಪ ಅವ್ರ ಕೈಗೆ ಸನ್ಮಾನ ಮಾಡ್ಕೊಳ್ತಾರೆ. ಭೈರಪ್ಪ ಕಾದಂಬರಿ ನಮ್ಗೆ ಕೊಟ್ಟದ್ದು ಇನ್ನೊಂದು ದೊಡ್ಡ ವಿಷಯ. ನಾ ಹೇಳಲಿಕ್ಕೆ ಬೇಕು. ನಾ ಯಾವಾಗ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಅವಾಗ ನನ್ನ ಮೇಲೆ ಪ್ರೆಷರ್ ಇತ್ತು. ಅಷ್ಟೇ ಒಂದಲ್ಲಿ ನಮ್ಗೆ ವಯಸ್ಸಿನ ಇನ್ಮ್ಯಾಚುರಿಟಿನೂ ಆಯ್ತು, ಮತ್ತೆ ದೊಡ್ಡ ಲೇಖಕ. ಮತ್ತೆ ಅವರು ಶಿಫ್ಟಿನ ಬಗ್ಗೆ ಪೂರ್ವಿ ಕರ್ನಾಟಕ ಕೂಡ ಮಹಾರಾಷ್ಟ್ರಕ್ಕೂ ಅರ್ಧ ಮಂದಿಗೆ ಗೊತ್ತಾಗಿದೆ. ನಮ್ಗೆ ಸ್ವಲ್ಪ ಏನಾದ್ರು ತಪ್ಪಿದ್ರೆ ಹೆಂಗಪ್ಪ ಅಂತ ನನಗೆ ಅನಿಸ್ತು. ಹಿಂಗಾಗಿ ಪ್ರೆಷರ್ ಎಷ್ಟಿತ್ತು. ಭೈರವ ಕಾದಂಬರಿ ನಾ ಹೆಂಗ್ ಟ್ರಾನ್ಸ್ಲೇಟ್ ಮಾಡಿದ್ದೆ ನಮಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಆನಂದ ತಿಳಿತು. ಆ ಆನಂದ ಏನ್ ಸಿಕ್ತು ಅದ್ ನಾನು ಇಷ್ಟು ವರ್ಷ ಟ್ರಾನ್ಸ್ಲೇಷನ್ ಮಾಡಿದ್ರು ನನಗೇನು ಬ್ಯಾಸರ ಬಂದಿಲ್ಲ. ಇನ್ನೂ ಕೆಲಸ ಮಾಡ್ಬೇಕಂತ ಬರುತ್ತೇನೆ. ಅದೇ ಎಲ್ಲ ಲೇಖಕರ ಕೂಡ ನನಗೆ ಎಲ್ಲ ಸ್ಥಾನ ಏನದ, ನಾ ಏನು ಹಾರಂದ ಉದಾಹರಣೆ ಹೇಳಿದೆ. ಅದ್ರಾಗ ನಾ ಧಾರ ಇದ್ದೇನೆ. ಇವ್ರು ಎಲ್ಲರೂ ಕೂಡ ಸ್ವಲ್ಪ ತಮ್ಮದು ಒಂದು ಸುಗಂಧ ಬಣ್ಣ ಸ್ವಲ್ಪ ನನಗೂ ಕೊಟ್ಟಾರೆ. ಅದಕ್ಕೆ ಸಲುವಾಗಿ ಈ ಪುರಸ್ಕಾರ ಆ ಮೂಲ ಭಾವನದಿಂದ ನಾ